ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಡೋರ್ ತೆಗಿಯಕ್ ಯಾಕೆ ಇಷ್ಟೊತ್ತು ಮಾಡಿದ್ರಿ? ಅದು ನಮ್ಮಿಬ್ರು ವಿಷಯದ ಬಗ್ಗೆನೇ ಮಾತಾಡ್ತಿದ್ವಿ. ನಮ್ಮಿಬ್ರು ವಿಷಯನ ಏನ್ ಮಾತಾಡ್ತಿದ್ರಿ? ಅದೇ ನಾನು ನೀವು ಬೇರೆ ಮಗ ಮಗ ಏನಂದ್ರೆ ನಂಗೆ ಸ್ವಲ್ಪ ಕೆಲಸ ಇದೆ, ನೀವು ಮಾತಾಡ್ತೀರಿ, ನಾನು ಆಮೇಲೆ ಸಿಗ್ತೀನಿ. ಸರಿ ಸ್ವಾಮಿ, ಅರೇಂಜ್ಮೆಂಟ್ ಎಲ್ಲ ಒಂದು ಮಿಸ್ ಆಗಬಾರ್ದು ಪಕ್ಕ. ಸರಿ ಮಗ, ಸರಿ ಮಗ. ಬಾಯ್ ಸಿಸ್ಟರ್, ಬಾಯ್ ಮಗ. ಏನೋ ಅರೇಂಜ್ಮೆಂಟ್ಸ್ ಅಂತ ಹೇಳ್ತಿದ್ರಿ, ಏನ್ ಅರೇಂಜ್ಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ರಿ? ಅದು ಒಂಥರ ಸಸ್ಪೆನ್ಸು, ಸರ್ಪ್ರೈಸು. ರೀ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸಾ? ಏಕೆ? 10 ಲಕ್ಷ ಕೊಡ್ಬೇಕು. 10 ಲಕ್ಷ ಕೊಟ್ರೆ ಮಾತ್ರ ಈ ಮದ್ವೆ ನಡೆಯುತ್ತೆ ಅಂತ ಫೈನಾನ್ಸರ್ ಹೇಳಿದಾಗ ಎಲ್ಲಿ ಮದ್ವೆ ನಡೆಯೋಲ್ವೋ ಅಂತ ಅಪ್ಪ ತುಂಬಾ ಸಂಕಟ ಪಟ್ಟಿದ್ರು. ಅವ್ರಿಷ್ಟು ವರ್ಷದ ಕನ್ಸ್ಗೆ ಕೊಳ್ಳಿ ಇಟ್ಟಂಗ ಆಗ್ತಿತ್ತು. ಅವ್ರ ಜೀವನನೇ ಮುಳುಗೋಯ್ತು ಅಂತ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡು ನಿಂತಿದ್ರು. ನಾನು ಹೇಗೆಲ್ಲ ಸಮಾಧಾನ ಮಾಡಬೇಕು ಎಲ್ಲ ರೀತಿ ಪ್ರಯತ್ನ ಪಟ್ಟೆ, ಆದ್ರೆ ಯಾವುದು ಪ್ರಯೋಜನಕ್ಕೆ ಬಂದಿಲ್ಲ. ನಾವು ತುಂಬಾ ಕಷ್ಟದಲ್ಲಿದ್ದಾಗ ಆ ದೇವ್ರು ಕೂಡ ಕೈ ಹಿಡಿಯಲ್ವಂತೆ. ಆದ್ರೆ ಆ ಸಮಯಕ್ಕೆ ಆ ದೇವ್ರ ತರ ಬಂದಿದ್ ಯಾರು ಗೊತ್ತಾ? ನೀವೇ. 10 ಲಕ್ಷ ಹಣ ತಂದ್ಕೊಟ್ಟು ನಮ್ಮಪ್ಪನ ಮರ್ಯಾದೆ ಕಾಪಾಡಿದ್ರಿ. ದೇವ್ರು ಬೇಡದೇ ಇದ್ರೆ ವರನೇ ಕೊಡಲ್ವಂತೆ, ಆದ್ರೆ ನೀವು ಆ ದೇವ್ರಿಗಿಂತ ಒಂದ್ ಕೈ ಮೇಲು. ಅದಲ್ದೇನೆ 10 ಲಕ್ಷ ತಂದ್ಕೊಟ್ಟು ನಮ್ ಎಲ್ರೂ ಗೌರವ ಉಳಿಸಿದಿರಾ. ಅದಕ್ಕೆ ನಿಮಗೆ ನಾನು ಎಷ್ಟು ಸರಿ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನೀವು ಚಿಕ್ಕ ಚಿಕ್ಕ ಖರ್ಚನ್ನ ಎಷ್ಟು ಲೆಕ್ಕ ಹಾಕ್ತಿದ್ರಿ, ಆದ್ರೆ ಯಾವ ಸಮಯಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಂತ ಹೇಳಿಸ್ಕೊಳ್ಳೂ ಇಲ್ಲ, ಕೇಳಿಸ್ಕೊಳ್ಳೂ ಇಲ್ಲ. ಸೀದಾ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀರಾ. ರೀ, ನಿಮ್ಮ ಬಗ್ಗೆ ತುಂಬ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗಿತ್ತು. ನೀವು ಆ ದುಡ್ಡು ತಂದ್ಕೊಟ್ಟು ನಿಮ್ಮ ಮನಸ್ಸು ಎಷ್ಟು ವಿಶಾಲವಾದದ್ದು, ನೀವೆಷ್ಟು ಒಳ್ಳೆಯವರು, ನಿಮ್ಮಲ್ಲಿ ಎಷ್ಟು ಒಳ್ಳೆತನ ಇದೆ ಅಂತ ನೀವು ತೋರಿಸ್ಬಿಟ್ರಿ. ಈಗ ನಾನು ನನ್ನ ಮನ್ಸಾರ ಹೇಳ್ತಿದ್ದೀನಿ ಕೇಳಿ, ನೀವೇ ನನ್ನ ಫಸ್ಟ್ ಹೀರೋ. ನಿಜ ಹೇಳ್ತಿದ್ದೀರಾ? ಇದುವರೆಗೂ ನಾನು ನಮ್ಮಪ್ಪನೇ ಫಸ್ಟ್ ಹೀರೋ ಅಂತ ಹೇಳ್ತಿದ್ದೆ. ಆ ಮಾತನ್ನ ನಾನು ವಾಪಸ್ ತಗೋತಾ ಇದ್ದೀನಿ. ನೀವೇ ನನ್ನ ಫಸ್ಟ್ ಹೀರೋ. ಇವತ್ತು ಅಂತ ಅಲ್ಲ, ಇನ್ಯಾವತ್ತಿಗೂ ನೀವೇ ನನಗೆಲ್ಲ. ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಗೊತ್ತಾ? ನನಗೆ ನಮ್ಮಪ್ಪನೇ ಇಲ್ಲ. ನಮ್ಮಪ್ಪನ ಮರ್ಯಾದಿನ ನೀವು ಕಾಪಾಡಿದ್ದೀರಾ, ಅವ್ರ ಗೌರವ ಉಳಿಸಿದ್ದೀರಾ ಅಂದಮೇಲೆ ನೀವೇ ನನ್ನ ಫಸ್ಟ್ ಹೀರೋ ಆಗ್ತೀರಾ ಅಲ್ವಾ? ನಾನು ಇವತ್ತು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ನಾನು ಅಷ್ಟೇ. ಸಪ್ತಮಿ, ನನ್ನ ದೇವತೆ ನೀವು. ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೀವು ನನಗೋಸ್ಕರ ಅಂತಲೇ ಹುಟ್ಟಿದ್ದೀರಾ, ನಾನು ನಿಮಗೋಸ್ಕರ ಅಂತಲೇ ಹುಟ್ಟಿದ್ದೀನಿ. ನಮ್ಮಿಬ್ರು ಪ್ರೀತಿ ಯಾವಾಗಲೂ ಇದೇ ಥರ ಖುಷಿ ಖುಷಿಯಾಗೇ ಇರಬೇಕು. ನಿಮ್ಗೆ ಈ ಥರನೂ ಮಾತಾಡಕ್ಕೆ ಬರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಇಷ್ಟೇ ಏನು?
ಇದಕ್ಕಿನ್ನ ಸೂಪರ್ ಆಗಿ ಮಾತಾಡಕ್ ಬರುತ್ತೆ. ನಾಳೆ ನಾವಿಬ್ರು ಹೊಸ ಮನೆ. ಸಪ್ತಮಿ, ನಾನು ಹೋಗಿ ನೋಡ್ತೀನಿ. ಸಾರಿ ಡಿಸ್ಟರ್ಬ್ ಮಾಡಿದ್ನಾ? ಏನಿಲ್ಲ, ನೀವಿಬ್ರು ಆದಷ್ಟು ಬೇಗ ಇವಳ ತವ್ರ ಮನೆಗೆ ಹೋಗ್ಬೇಕು. ಬೇಗ ರೆಡಿ ಆಗ್ಬಿಡ್ತೀರಾ? ಸರಿ ಮೇಡಮ್. ಏಯ್, ಏನೇ ನೀನು ಇನ್ನೂ ನನ್ನ ಮೇಡಮ್ ಮೇಡಮ್ ಅನ್ಕೊಂಡು? ನಾನ್ ನಿನ್ಗೆ ಚಿಕ್ಕತ್ತೆ ಆಗ್ಬೇಕು. ಬಾಯ್ ತುಂಬಾ ಅತ್ತೆ ಅಂತ ಕರಿ. ಸರಿ ಮೇಡಮ್. ಸಾರಿ 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 ಅತ್ತೆ. ಹಾಗೆ ಸಪ್ತಮಿ, ನೀನ್ ಈ ಮನೆಗ್ ಸೊಸೆಯಾಗಿ ಬಂದಿರೋದು ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸರಿ ಇಬ್ರು ಹೊರಡ್ಬೇಕು. ಬೇಗ ರೆಡಿಯಾಗಿ. ಸರಿ ಅತ್ತೆ. ಜಾಣೆ. ರೀ, ನಾವಿಬ್ರು ನಮ್ಮ ಮನೆಗೆ ಹೋಗ್ಬೇಕು. ಅಲ್ಲಿ ಎಲ್ರೂ ಕಾಯ್ತಿರ್ತಾರೆ. ಬನ್ನಿ ಬೇಗ. ರೀ ರೀ ಬನ್ನಿ ಬೇಗ. ರೀ, ಅಯ್ಯೋ ರೀ. ಅಯ್ಯೋ, ನಮ್ಮ ಮಂಜುಗ್ ಏನಾಗ್ತಿದ್ಯೋ ಏನೋ. ತಾಯಿ ಜಗಜ್ಜನನಿ, ನಾನ್ ನಿನ್ನ ಬೇರೆ ಏನೂ ಕೇಳಲ್ಲ. ಹೇಗಾದ್ರೂ ಮಾಡಿ ನನ್ ಸೊಸೆನ ಉಳಿಸ್ಕೊಟ್ಬಿಡು ಅಷ್ಟೇ. ಡಾಕ್ಟರ್, ನನ್ನ ಮಗಳು ಹೇಗಿದ್ದಾಳೆ? ಡಾಕ್ಟರ್, ಏನು ಪ್ರಾಣಕ್ಕಪಾಯ ಇಲ್ಲ ತಾನೆ? ದಯವಿಟ್ಟು ಒಳ್ಳೆ ಸುದ್ದಿ ಹೇಳಿ, ನಿಮ್ ಕೈ ಮುಗಿತೀನಿ. ನೋಡಿ, ಪೇಷಂಟ್ ಕಂಡ್ಬಿಟ್ಟಿದ್ದಾರೆ. ಪ್ರಾಣಕ್ಕೇನೂ ಅಪಾಯ ಇಲ್ಲ. ಅಮ್ಮ ತಾಯಿ, ನನ್ ಬೇಡಿಕೆನ ಈಡೇರಿಸ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಅದೆಲ್ಲ ಹಾಗಿರ್ಲಿ, ಪೇಷಂಟಿಗೆ ಏನಾಗಿದೆ? ಇಲ್ದೇ ಇರೋ ವಿಷಯನೆಲ್ಲ ಮನ್ಸಿಗೆ ಹಾಕೊಂಡು ಅವರು ಸುಮ್ನೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನನ್ನನ್ ಯಾಕೆ ಬದುಕ್ಸಿದ್ರಿ? ನೀವಿವಾಗ ಬದುಕ್ಸಿರ್ಬೋದು, ಆದ್ರೆ ಒಂದಲ್ಲ ಒಂದ್ಸಲ ನಾನು ಸೂಸೈಡ್ ಮಾಡ್ಕೋತೀನಿ, ಸತ್ತೇ ಸಾಯ್ತೀನಿ ಅಂತ ಕಿರ್ಚಾಡ್ತಿದ್ದಾರೆ. ಅವಳಿಗೆ ನಾವು ಬುದ್ಧಿ ಹೇಳ್ತೀವಿ ಡಾಕ್ಟ್ರೆ. ಈಗ ನಮ್ಮ ತಂಗಿ ನೋಡ್ಬೋದಾ? ನೋಡ್ಬೋದು. ಬ್ಲಡ್ಗೆ ಯಾವುದೇ ವಿಷ ಸೇರ್ಕೊಂಡಿಲ್ಲ. ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಈಗ ಅಬ್ಸರ್ವೇಷನ್ ಅಲ್ಲಿ ಇದ್ದಾರೆ. ಸಂಜೆ ಮೇಲೆ ಮನೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ಯೋಗು, ಮೊದ್ಲು ಹೋಗಿ ಮಂಜು ನೋಡೋಣ. ಅವಳು ಮತ್ತೆ ಕೋಪದಲ್ಲಿ ಏನಾದ್ರೂ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಸರಿ ನಡಿಯಕ್ಕ.